ಸಿಎಂ ಆಪ್ತ ಮರಿಗೌಡಗೆ ಇಡಿ ವಿಚಾರಣೆಯನ್ನ ನಡೆಸ್ತಾ ಇರೋದು 2 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ. ಇಡಿ ಸಮನ್ಸ್ ಬೆನ್ನಲ್ಲೇ ಮರಿಗೌಡ ವಿಚಾರಣೆಗೆ ಹಾಜರಾಗಿದ್ರು. ನಿನ್ನೆ ಅಷ್ಟೇ ಸಂಸದ ಕುಮಾರ್ ನಾಯಕ್ ವಿಚಾರಣೆ ಕೂಡ ಹಾಜರಾಗಿದ್ರು. ಕಾರಣ ಕುಮಾರ್ ನಾಯಕ್ ಅವರು ಹಿಂದೆ AS ಆದಂಥ ಸಂದರ್ಭದಲ್ಲಿ ಅಲ್ಲಿ ಆಯುಕ್ತರು ಕೂಡ ಆಗಿದ್ರು. ಮರಿಗೌಡ ಸಂಬಂಧ ಶಿವಣ್ಣ ಮತ್ತು ಮಾಳಿಗೆ ಶಂಕರ್ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂಥವ್ರು. ಮರಿಗೌಡರು ಜೊತೆಗೆ ಶಿವಣ್ಣ, ಮಾಳಿಗೆ ಶಂಕರ್ ಇವರೆಲ್ಲರೂ ಕೂಡ, ಜೊತೆಗೆ ಸಂಸದ ಕುಮಾರ್ ನಾಯಕ್ ಕೂಡ, ಇವರೆಲ್ಲರನ್ನು ಕೂಡ ಈಗ ವಿಚಾರಣೆಗೆ ಕಳಿಸಿದ್ದಾರೆ. ಹಾಗಾಗಿ ಅದೊಂದು ಟೆನ್ಷನ್ ಈಗ ಸಹಜವಾಗಿ ಮುಖ್ಯಮಂತ್ರಿಗಳಲ್ಲಿರುತ್ತೆ. ನಾಳೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಮೊದಲನೇದಾಗಿ ಎಲ್ಲರೂ ಅತ್ಯಾಪ್ತರನ್ನು ಕರೆಸಿ ಮೊದಲನೇದಾಗಿ ಒಂದಿಷ್ಟು ವಿಚಾರಣೆಯನ್ನು ಮಾಡಿ ಅಲ್ಲೇನೆಲ್ಲ ಹೇಳಿಕೆಗಳು ಬರುತ್ತೆ ಅದಕ್ಕೆ ತಕ್ಕಂತೆ ಮುಖ್ಯಮಂತ್ರಿಗಳು ಏನು ಹೇಳಿಕೆಯನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆಯನ್ನು ಇಡುತ್ತೆ. ಈಗ ಅದಕ್ಕೆ ತಕ್ಕಂತೆ ಎಲ್ಲ ಪ್ಲ್ಯಾಟ್ಫಾರ್ಮನ್ನು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮರಿಗೌಡ ಸಂಬಂಧಿ ಶಿವಣ್ಣ, ಮಾಳಿಗೆ ಶಂಕರ್, ಇನ್ನೊಂದು ಕಡೆಗೆ ಮರಿಗೌಡರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. 2 ಗಂಟೆಯಿಂದಲೂ ಕೂಡ ವಿಚಾರಣೆಯನ್ನು ಇಡಿ ಅವರು ನಡೆಸ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಉಳಿದವರದೆಲ್ಲ ವಿಚಾರಣೆಗಳು ಕೂಡ ನಡೀತಾ ಇದೆ. ಮುಖ್ಯಮಂತ್ರಿಯವರ ವಿಚಾರಣೆ ಇಡಿಯಲ್ಲಿ ಬಾಕಿ ಇದೆ. ಅದು ಯಾವಾಗ ಏನು ಎತ್ತ ಅನ್ನುವಂಥದ್ದನ್ನು ನೋಡಬೇಕು. ಅದೇ ಟೆನ್ಷನ್ನು ಅವರಿಗೆ ಕಾಡ್ತಾ ಇದೆ. ಈಗ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಯಾವ ರೀತಿಯಾದಂಥ ಹಂತಕ್ಕೆ ಬಂದು ತಲುಪ್ತಾ ಇದೆ ಪ್ರಕರಣ ಅಂತ? ಖಂಡಿತವಾಗಿ ಅರುಣ, ಯಾಕೆಂದ್ರೆ ದಿನದಿಂದ ದಿನಕ್ಕೆ ಇಡಿ ಪ್ರಕರಣದ ತನಿಖೆ ಈಗ ಸಾಕಷ್ಟು ಬಿಗಿ ಆಗ್ತಾ ಇರೋಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಮರಿಗೌಡ ಇರ್ಬೋದು, ಜೊತೆಗೆ ಶಿವಣ್ಣ ಇರ್ಬೋದು, ಜೊತೆಗೆ ಇನ್ನೊಬ್ಬ ಆರೋಪಿ, ಅಂದ್ರೆ ಆರೋಪಿ ಅಲ್ಲ, ಅವ್ರನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಪರಿಗಣಿಸ್ತಾ ಇರೋಂಥದ್ದು ಮಾಳಿಗೆ ಶಂಕರ್ ಅಂತೇಳಿ. ಅವರು 2004ರಲ್ಲಿ ತಹಶೀಲ್ದಾರ್ ಆಗಿ ಅಲ್ಲಿ ಮೈಸೂರಿನಲ್ಲಿ ಕೆಲಸವನ್ನ ಮಾಡಿದ್ರು. ಯಾಕೆಂದ್ರೆ ದೇವರಾಜ್ ಅವರ ಭೂಮಿ ಏನಿತ್ತು ಮೂಡ ಈಗಾಗಲೇ ಅದನ್ನ ವಶಕ್ಕೆ ತೆಗೆದುಕೊಂಡಿರ್ತದೆ. ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಅದನ್ನ ಮತ್ತೆ ಭೂ ಪರಿವರ್ತನೆಯನ್ನ ಮಾಡಬೇಕು ಅಂತೇಳಿ ದೇವರಾಜ್ ಅವರು ಒಂದು ಮನವಿಯನ್ನ ಮಾಡಿರ್ತಾರೆ. ಮನವಿಯನ್ನ ಮಾಡಿದಾಗ ಇದೇ ಕುಮಾರ್ ನಾಯಕ್ ಅವರು ಆಗ ಆ ಸಂದರ್ಭದಲ್ಲಿ DC ಆಗಿದ್ರು ಮೈಸೂರಿನ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಇವರ ಏನು ಒಂದು ಲೆಟರ್ನ ಮೇರೆಗೆ, ಅಂದ್ರೆ ಪತ್ರವನ್ನು ಕೊಡ್ತಾರೆ. ಪತ್ರವನ್ನ ಶಿಫಾರಸಿನ ಮೇರೆಗೆ ಕುಮಾರ್ ನಾಯಕ್ ಅವರು ಅದನ್ನ ಭೂ ಪರಿವರ್ತನೆಯನ್ನ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಾಳಿಗೆ ಶಂಕರ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತದೆ. ಜೊತೆಗೆ ಶಿವಣ್ಣ ಅವರು, ಜೊತೆಗೆ ಮರಿಗೌಡ ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಮರಿಗೌಡ 2022ರಲ್ಲಿ ಮೂಡದ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ 50-50ರ ಅನುಪಾತದಲ್ಲಿ ಸೈಟ್ಗಳನ್ನ ಮರು ಹಂಚಿಕೆಯನ್ನ ಮಾಡಿರುವಂತಹ ವಿಚಾರಗಳಿರುವಂಥದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಆಗಿರುವಂತಹ ಅವ್ಯವಹಾರಗಳೇನಿತ್ತು, ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಇಟ್ಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಎಲ್ಲಾದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಬಹಿರಂಗ ಆಗ್ಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೆಳ ಹಂತದಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನು ಕೂಡ ಕರೆದು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಒಂದಷ್ಟು ಮಾಹಿತಿಗಳನ್ನ ಬಲಿಷ್ಠಪಡಿಸ್ಕೊಳ್ಳುವಂಥದ್ದು. ಜೊತೆಗೆ ಈಗ ಆರೋಪಿ ಸ್ಥಾನದಲ್ಲಿರುವಂತಹ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ದೇವರಾಜ್ ಅವರು, ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು, ಪಾರ್ವತಿ ಅವರು ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿಲ್ಲ. ಇವರ ಬಳಿ ಮಾಹಿತಿಯನ್ನ ಭದ್ರವನ್ನಗೊಳಿಸಿಕೊಂಡ ಬಳಿಕ ಮುಂದಿನ ಹಂತದ ವಿಚಾರಣೆಯನ್ನ ಮುಂದುವರಿಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಅರುಣ್. ಓಕೆ ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.